ಸಿಗ್ತದೆ. ನೀವು ಬನ್ನಿ ದಿವಸ ಬನ್ನಿ. ಸಿದ್ದಮ್ಮ ಫಸ್ಟ್ ಎಷ್ಟು ಕೆಜಿ ಇದ್ರಿ ಗ್ರೀನ್ ಲೈಫ್ ಬಂದು ಎಷ್ಟು ಕೆಜಿ ಕಮ್ಮಿ ಆಗಿದೆ? 70 ಕೆಜಿ ಇದೆ. ಈಗ ಎಷ್ಟಿದ್ರೆ 3 ಕೆಜಿ ಕಡಿಮೆ ಆಗಿದೆ. 3 ಕೆಜಿ ಕಮ್ಮಿ ಆಗಿದೆ. ಇಲ್ಲ ಮೊನ್ನೆ ಅಲ್ಲಿ ಮತ್ತೆ 70 ಕೆಜಿ ಇದ್ದ 5 ಕೆಜಿ ಕಮ್ಮಿ ಆಗೋರೆ 65 ಬಂದವ್ರೆ ನೀವು 5 ಕೆಜಿ ಚೆನ್ನಾಗಿ ಸಿದ್ದಮ್ಮ ಹೊಟ್ಟೆಲ್ ಕಲ್ಲಿತ್ತು ಕಲ್ಲಿಲ್ಲ ಅಂತ ಹೇಳವ್ರೆ. ಈಗ ನಮ್ಮ ಈ ಭಾಗದಲ್ಲಿ ಏನೇ ಒಂದು ನಮ್ಗೆ ನೋವಾದ್ರೆ ನಮ್ಗೆ ತಿರ್ಗಾಡಕ್ಕಾಗಲ್ಲ, ನಾವು ಊಟ ಮಾಡಿದ್ರೆ ಜೀರ್ಣ ಆಗಲ್ಲ. ಈಗ ಕಣ್ಮೇಲೆ ಕಣ್ಣು ಕೂತಿದ್ರೆ ನಾವು ನಡೆಯಕ್ಕಾಗ್ತದ? ಇಲ್ಲೆಲ್ಲ ಪೇನ್ ಬರುತ್ತೆ. ಈ ಭಾಗದಲ್ಲಿ ನಮ್ಗೆ ಏನೇ ಒಂದು ತೊಂದರೆ ಆಗಿದ್ರೆ ಈ ಸೊಂಟ ನೋವು ಇರ್ಬೋದು, ಈ ಭಾಗದಲ್ಲಿ ಏನೇ ಒಂದು ಚಿಕ್ಕ ನೋವಾದ್ರೆ ನಮಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ. ಹಂಗಾಗಿ ಈಗ ಇವಾಗ ಡಾಕ್ಟ್ರು ನರದ ಮೇಲೆ ನರದೆ ಅಂತಾರಲ್ಲ, ನಿಜನಾ? ಕರಳು ಮೇಡಮ್ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸಾಮಾನ್ಯ ಏನೂ ಇಲ್ಲ. ಅಕ್ಕೆ ಮೈಸೂರಿಗೆ ಹೋಗಿ, ಮೈಸೂರಲ್ಲಿ ಇಲ್ಲ ಅಂತಂದ್ರೆ ಬೆಂಗಳೂರಿಗೆ ಹೋಗಿ ಅಂತ ಬರ್ಕೊಟ್ರು. ಅಡ್ರೆಸ್ಸು ಎಲ್ಲ ಬರ್ಕೊಟ್ರು, ಆಸ್ಪತ್ರೆ ಎಲ್ಲ ಬರ್ಕೊಟ್ಟವ್ರೆ. ನಾವು ಹೋಗಿಲ್ಲ. ಇಲ್ಲಿ ಬಂದು ಎಷ್ಟು ದುಡ್ಡು ಖರ್ಚು ಮಾಡಿಲ್ಲ? ಈಗ ಏನು ಖರ್ಚು ಮಾಡಿಲ್ಲ. ಎಷ್ಟು 3 ತಿಂಗಳು ಏನು ದುಡ್ಡು ಖರ್ಚು ಮಾಡಿಲ್ಲ. ಆದ್ರೂ ನಿಮಗೆ ತೂಕ ಕಡಿಮೆ ಆಯ್ತು, ಆಮೇಲೆ ನೋವುಗಳು ಕೂಡ ಕಡಿಮೆ ನೋವುಗಳು ಕಡಿಮೆ. ನಿಮ್ ಕಡೆಯಿಂದ ಎಷ್ಟು ಜನ ಪರಿಚಯ ಮಾಡ್ಕೊಡ್ತೀವಿ ಅಮ್ಮ? ಒಂದು 15 ಜನ. 15 ಜನ ಅಮ್ಮನ ಕಡೆಯಿಂದ ಪರಿಚಯ ಮಾಡ್ಕೊಡ್ತೀವಿ. ಇನ್ನೊಂದು 3 ಜನ ಬರ್ತೀವಿ ಅಂದ್ರು. ಅಲ್ಲೆಲ್ಲ ಕರೆಕ್ಟ್ ಸಿದ್ದಮ್ಮ ಹೇಳ್ದವರೆಲ್ಲ ಅವ್ರು ಬಂದು ತೂಕ ಕಮ್ಮಿನೂ ಆಗೋರೆ. ಅವರು ಮನೆಗೂ ಮ್ಯಾಟು ತಗೊಂಡಿದ್ದಾರೆ. ಅವ್ರು ಹೇಳಿದವರು ಬಂದು ಗ್ರೀನ್ ಲೈಫ್ ಬಂದು ಥೆರಪಿ ಮಾಡವ್ರೆ, ಆರೋಗ್ಯ ಪಡ್ಕೊಂಡವ್ರೆ. ನಮಗೆ ಬರೋಕ್ಕಾಗಲ್ಲ, ಚನ್ನಪಟ್ಟಣದಿಂದ ಬರೋಕ್ಕಾಗಲ್ಲ, ನಾವು ಸ್ಕೂಲ್ ಮಾಸ್ಟ್ರು, ಅಲ್ಲಿಂದ ನಾವು ಗ್ರೀನ್ ಲೈಫ್ ಬಂದು ಥೆರಪಿ ಮಾಡೋಕ್ಕಲ್ಲ ಅಂತ ಅವ್ರ ಮನೆಗೂ ಮ್ಯಾಟ್ನ ತಗೊಂಡವ್ರೆ. ಅವ್ರು ಬಂದು ಬಂದಿದ್ದಾರೆ. ಮಲ್ಲಿಗೆಗಳಲ್ಲಿ ನೀನು ರುಕ್ಕಿ ಮೇಡಮ್ ಅವರೇ ಕರ್ಕೊಂಡು ಬಂದಮ್ಮ. ರುಕ್ಕಿ ಮೇಡಮ್ ಅವರು ಹೇಳಿದ್ರು. ಆಮೇಲೆ ರುದ್ರಮ್ಮನು ಬಂದಿದ್ರಂತೆ ಮೊದಲು. ರುದ್ರಮ್ಮನು ಹೇಳಿದ್ರು ಬಾ ಹೋಗುಮ ಅಂತ. ಆಮೇಲೆ ಬರ್ತೀನಿ ನಡೀರಿ ಅಂದ್ಬಿಟ್ಟು ನಾನು ಅವ್ರ ಜೊತೆ ಹೋದೆ. ಈಗ ಮಲ್ಲಿಗೆಯಲ್ಲಿ ಅರ್ಧಕ್ಕರ್ಧ ಜನನೇ ಬಂದು ಥೆರಪಿ ಮಾಡ್ಕೊಳ್ಳೋದ್ರ ಜೊತೆಗೆ ಇಲ್ಲ ಅಂದ್ರೆ 20 ಜನರಷ್ಟೇ ಕಸ್ಟಮರ್ಸ್ ಮ್ಯಾಟ್ಗಳನ್ನ ಪರ್ಚೇಸಿಂಗ್ ಮಾಡ್ಕೊಡ್ತಾರೆ. ಮಲ್ಲಿಗೆರೆಯಿಂದ ಬರುವಂತ ನಮ್ಮ ಸ್ಟಾಫ್ ಏನು ರುಕ್ಮಿಣಿ ಆ್ಯಂಡ್ ಮಮತಾ ಅವ್ರ ಕಡೆಯಿಂದಾನೇ ಕೂಡ, ಮಮತಾ ಮೇಡಮ್ ಕಡೆಯಿಂದನೂ ನಮ್ಮ ಕಸ್ಟಮರ್ಸ್ ಬಂದು ಮ್ಯಾಟ್ ಎಲ್ಲ ತಗೊಂಡವ್ರೆ. ಅಮ್ಮ ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ನೀವು ಬನ್ನಿ, ನಮಗೆ ಎಲ್ಲ ನೋವು ಎಲ್ಲ ಕಡಿಮೆ ಆಗ್ತದೆ, ತಪ್ಪಿಸ್ಕತೆ ಬನ್ನಿ. ಅಮ್ಮ ಎಷ್ಟು ದಿನ ಬರ್ಬೇಕು?